ಅರಣ್ಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಸಮನ್ವಯತೆಯ ಕೊರತೆಯಿಂದ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿ ಸಮಸ್ಯೆಯಿಂದ ಸ್ಥಳದಲ್ಲಿಯೇ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣ ಅವರು ಇತ್ಯರ್ಥಪಡಿಸಿದ ಘಟನೆ ಭಾಗಮಂಡಲದಲ್ಲಿ ನಡೆದಿದೆ. ಸರ್ವೆ ನಂಬರ್ 74ರಲ್ಲಿ ಭಾಗಮಂಡಲ ಗ್ರಾಮ ಪಂಚಾಯಿತಿ ವತಿಯಿಂದ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡಲಾಗಿದ್ದು, ಪಕ್ಕದ ಸರ್ವೆ ನಂಬರ್ ಜಾಗ ದೇವರಕಾಡು ಅರಣ್ಯಕ್ಕೆ ಸೇರಿದ್ದಾಗಿದೆ. ಸದರಿ ದೇವರಕಾಡು ಅರಣ್ಯ ಪ್ರದೇಶಕ್ಕೆ ಅತಿಕ್ರಮಣ ಪ್ರವೇಶ ಮಾಡಿದ್ದಾರೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ನೀರಿನ ಪಂಪ್, ಮೋಟಾರ್ ಹಾಗೂ ಪೈಪ್ಗಳನ್ನು ವಶಪಡಿಸಿಕೊಂಡಿದ್ದರು. ಜೊತೆಗೆ ಅರಣ್ಯ ಇಲಾಖೆ ಅನುಮತಿ ಪಡೆಯದೆ ರಸ್ತೆ ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲಿ ರಸ್ತೆ ಮಾಡಿದ್ದಾರೆ ಎಂದು ಕೇಸ್ ದಾಖಲಿಸಿದ್ರು. ಶನಿವಾರ ಭಾಗಮಂಡಲದಲ್ಲಿ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆ ನೆರವೇರಿಸಲು ಶಾಸಕ ಎಎಸ್ ಪೊನ್ನಣ್ಣ ಅವರು ಆಗಮಿಸಿದಾಗ ಭಾಗಮಂಡಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮದ ನಿವಾಸಿಗಳು ಸಮಸ್ಯೆಯನ್ನು ಬಗೆಹರಿಸಲು ಶಾಸಕರಲ್ಲಿ ಕೋರಿಕೊಂಡರು. ತಕ್ಷಣವೇ ಪೊನ್ನಣ್ಣ ಅವರು ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳನ್ನು ಕರೆಸಿಕೊಂಡು ಪರಿಶೀಲನೆ ನಡೆಸಿ ಅರಣ್ಯ ಇಲಾಖೆ ಗಡಿಯನ್ನ ಇನ್ನೂ ಕೂಡ ಗುರುತಿಸದೇ ಇರುವುದರಿಂದ ಹಾಗೂ ಕುಡಿಯುವ ನೀರು ಮೂಲಭೂತ ಹಕ್ಕು ಆಗಿರುವುದರಿಂದ ತಕ್ಷಣವೇ ಮೋಟಾರ್ ಪಂಪ್ಗಳನ್ನು ಹಿಂತಿರುಗಿಸಿ ನೀರಿನ ವ್ಯವಸ್ಥೆಗೆ ಅಡ್ಡಿಪಡಿಸದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕಾನೂನು ರೀತಿ ಅಡಚಣೆ ಬಂದರೆ ತಾವು ಇತ್ಯರ್ಥಪಡಿಸುವುದಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಗ್ರಾಮಸ್ಥರಿಗೆ ನೆರವಾಗಿದ್ದಾರೆ. ಸೊ ಕುಡಿಯೋ ನೀರಿಗೆ ಆದ್ಯತೆ ಕೊಡಲೇಬೇಕು. ಇಟ್ಸ್ ಅ ಫಂಡಮೆಂಟಲ್ ರೈಟ್ ಟು ಲೈಫ್ ಇದು ವಾಟರ್. ನೀವು ಕಾಡು ಅಂತೇಳಿ ಉಸಿರಾಡಬೇಡಿ ಅಂದರೆ ಇನ್ನೊಂದು ಎಕ್ಸಾಂಪಲ್ ಗೊತ್ತಾಗ ಉಸಿರಾಡಬೇಕಲ್ಲ ಮನುಷ್ಯ. ಪರಿಸರಕ್ಕೆ ಕಾಡಿಗೆ ಹಾನಿ ಆಗಬಾರ್ದು, ಒಪ್ಪೋಣ, ನಾವು ಹೋಗ್ತೀವಿ. ಆದರೆ ಮನುಷ್ಯ ಬದುಕಬೇಕಲ್ಲ. ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಫುಲ್ಲಿ ಕಂಪ್ಲೀಟ್ ಮಾಡಿ ಮಂತ್. ಅದರಿಂದ ಯಾರೇ ವ್ಯಾಪಾರಕ್ಕೋಸ್ಕರ, ಮರ ಕಡಿಯೋದಕ್ಕೋಸ್ಕರ, ದಂಧೆ ಮಾಡೋದಕ್ಕೋಸ್ಕರ, ಮರಳು ತೆಗೆಯೋಕ್ಕೋಸ್ಕರ ಮಾಡಿದರೆ ಈಗ ನಾನು ಬರ್ತಾನೂ ಇರಲಿಲ್ಲ. ಅದು ಫೋನಲ್ಲೇ ಅವ್ರಿಗೆ ಹೇಳ್ಬಿಡ್ತಾರೆ. ಅದು ಯಾವಾಗ ಅದು ಕುಡಿಯೋ ನೀರು ಅಂದಾಗ ಸ್ವಲ್ಪ ನಾವು ಲೀನಿಯಂಟ್ ವ್ಯೂ ತಗೋಬೇಕು. ನಂಬರ್ 1. ನಂಬರ್ 2, ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಕುಡಿಯೋದಕ್ಕಿಲ್ಲ ಅಂದರೆ ನೀರೇ ಇಲ್ಲ. ನದಿಗಳಲ್ಲೂ ನೀರು ಇರೋದಿಲ್ಲ. ಬೋರ್ವೆಲ್ಲೆಲ್ಲ ಗ್ರೌಂಡ್ ವಾಟರ್ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ನೀರೇ ಇಲ್ಲ, ಒಂದು ಡ್ರಾಪ್ ನೀರಿಲ್ಲ. ಬರೀ ಹಣ ಇಟ್ಕೊಂಡ್ರೆ ಸಾಲದು ಸರ್ಕಾರದಲ್ಲಿ, ನೀರು ಬೇಕಲ್ಲ. ನ್ಯಾಚುರಲ್ ರಿಸೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಅದಿಲ್ಲ. ಅದರಿಂದ ಇದನ್ನು ನಾವು ಬ್ಯಾಲೆನ್ಸ್ ಮಾಡಿ ಸಮಸ್ಯೆನ ಬಗೆಹರಿಸಬೇಕು. ಜನರಿಗೆ ತೊಂದರೆ ಆಗಬಾರ್ದು, ಪರಿಸರಕ್ಕೂ ತೊಂದರೆ ಆಗಬಾರ್ದು. ನೀವು ಅಧಿಕಾರಿಗಳು ಕಾನೂನು ಪ್ರಕಾರ ನೀವು ಕ್ರಮ ತಗೊಳ್ಬೇಕು, ಅದಕ್ಕೂ ತೊಂದರೆ ಆಗಬಾರ್ದು. ಆ ರೀತಿಯಾದಂಥ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇರಬೇಕು ಅಂತ ನನ್ನ ಅನಿಸ್ತದೆ. ಈಗ ಹೇಳಿ ಸರ್, ಈಗ ಪ್ರೆಸೆಂಟು ಇದೇನು ಆರ್ಕೆ ತೋಟ ಇದೆ ಮತ್ತು ಬೇನಿದೆ ಅಂತೆಲ್ಲ ಹೇಳ್ತಿದ್ದಾರೆ.